ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿರುವಂತಹ, ಟೇಸ್ಟಿಯಾಗಿರುವಂತಹ, ಹೆಲ್ದಿಯಾಗಿರುವಂತಹ ಒಂದು ಸ್ವೀಟ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. 15 ನಿಮಿಷದಲ್ಲಿ ಬಾಯಲ್ಲಿಟ್ಟರೆ ಕರಗುವಂತಹ ರುಚಿಯಾದ ಒಂದು ಸ್ವೀಟನ್ನು ತಯಾರಿಸಿ ತಿಂದರೆ ಖಂಡಿತ ಇದರ ರುಚಿನ ನೀವು ಮರೆಯೋದೇ ಇಲ್ಲ. ಸೊ ಮೊದಲನೇದಾಗಿ ಈ ಒಂದು ರೆಸಿಪಿಯನ್ನು ತಯಾರಿಸೋದಕ್ಕೆ 1 ಕಪ್ ಆಗುವಷ್ಟು ಅವಲಕ್ಕಿಯನ್ನು ತಗೊಳ್ತಾ ಇದ್ದೀನಿ. ಗಟ್ಟಿ ಅವಲಕ್ಕಿಯನ್ನು ತಗೊಳ್ತಾ ಇರೋದು, ಇದು ಪೇಪರ್ ಅವಲಕ್ಕಿ ಅಲ್ಲ. ಸೊ ಗಟ್ಟಿ ಅವಲಕ್ಕಿ ನೋಡ್ಬೋದು ನೀವು ಕೂಡ. 1 ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿಯನ್ನು ಕ್ಲೀನ್ ಮಾಡಿ ನಾವು ತಗೊಂಡಿದ್ದೀವಿ. ಇದನ್ನು ಸ್ವಲ್ಪ ಧೂಳೆಲ್ಲ ಇರುತ್ತೆ, ಸೊ ಅದನ್ನು ನೋಡಿಕೊಂಡು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ. ಸೊ ಕ್ಲೀನ್ ಮಾಡಿ ಅದಾದ ನಂತರ ಇದನ್ನು ತಗೋಬೇಕಾಗುತ್ತೆ. ಸೊ ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ತುಂಬಾ ಈಸಿಯಾಗಿರುವಂತಹ, ಟೇಸ್ಟಿಯಾಗಿರುವಂತಹ ಒಂದು ಅವಲಕ್ಕಿ ಹಲ್ವಾ ಅಥವಾ ಅವಲಕ್ಕಿ ಸ್ವೀಟ್ ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು. ಸೊ ಮೊದಲನೇದಾಗಿ ಇವಾಗ ನಾವು ಒಂದು ಪ್ಯಾನಿಗೆ 1 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀವಿ. ತುಪ್ಪ ಸ್ವಲ್ಪ ಕರಗಲಿ. ಅದಾದ ನಂತರ ಇದಕ್ಕೆ ಅವಲಕ್ಕಿಯನ್ನು ಹಾಕ್ಕೊಳ್ಬೇಕಾಗತ್ತೆ. 1 ಕಪ್ಪು ಅವಲಕ್ಕಿಯನ್ನು ತೊಗೊಂಡಿರೋ ಅಂಥದ್ದು. ಅವಲಕ್ಕಿಯನ್ನು ಪೂರ್ತಿಯಾಗಿ ಹಾಕಿ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಸೊ ನೋಡ್ಬೋದು, ಇದ್ರ ಕಲರ್ ಕೂಡ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ನಾವು. ಸೊ ಜಾಸ್ತಿ ಇದನ್ನು ಹೈ ಫ್ಲೇಮಲ್ಲಿ ಮಾಡ್ಕೊಳ್ಳೋಕೆ ಹೋಗಬೇಡಿ, ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಸೊ ಈಗ ಇದೇ ರೀತಿಯಾಗಿ ನಾನು ರೆಡಿ ಮಾಡ್ಕೊಳ್ತೀನಿ. ಸ್ವಲ್ಪ ಕೆಂಪಗಾಗಬೇಕು, ಮತ್ತು ಬೇಗ ಕೆಂಪಗಾಗಬೇಕು ಅಂತ ಹೈ ಫ್ಲೇಮ್ ಮಾಡ್ಕೋಬಾರ್ದು. ಸೊ ಮೀಡಿಯಮ್ ಫ್ಲೇಮ್ನ ಇಟ್ಕೊಂಡು ನಾವು ನೀಟಾಗಿ ಇದನ್ನು ರೋಸ್ಟ್ ಮಾಡ್ತಾ ಇದ್ದರೆ ಸೊ ಇದು ಅವಲಕ್ಕಿ ಕೆಂಪಗಾಗ್ತಾ ಬರುತ್ತೆ. ತೀರ ಕೆಂಪಗೆ ಮಾಡ್ಕೊಳ್ಳೋಕೆ ಹೋಗಬೇಡಿ, ಮೀಡಿಯಮ್ ಆಗಿದ್ದರೆ ಸಾಕು. ಸೊ ಅದನ್ನು ನಾವು ಎಷ್ಟು ಹೊತ್ತು ಇದನ್ನು ನಾವು ರೋಸ್ಟ್ ಮಾಡಿದ್ದೀವಿ ಅನ್ನೋದು ಇಂಪಾರ್ಟೆಂಟು. ಈ ರೀತಿಯಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ನೋಡ್ಬೋದು ಎಷ್ಟು ಗರಿ ಗರಿಯಾಗಿ ಬಂದಿದೆ ಅಂತ. ಈ ರೀತಿಯಾಗಿ ಆದರೆ ಸಾಕು. ಈಗ ರೆಡಿಯಾಗಿರುವಂಥದ್ದು ಸ್ವಲ್ಪ ತಣ್ಣಗಾಗಲಿ ಈ ಅವಲಕ್ಕಿ. ತಣ್ಣಗಾದ ನಂತರ ಈ ಅವಲಕ್ಕಿಯನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕಿದ ನಂತರ ಇದನ್ನು ನುಣ್ಣಗೆ ಪೌಡರ್ ಮಾಡ್ಕೊಂಬರ್ಬೇಕಾಗುತ್ತೆ. ತೀರಾ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನುಣ್ಣಗೆ ಮಾಡ್ಕೊಂಬನ್ನಿ. ನಾನಿಲ್ಲಿ ಸಣ್ಣ ರವೆ ಇರುತ್ತಲ್ಲ, ಆ ರೀತಿಯಾಗಿ ಪೌಡರ್ ಮಾಡ್ಕೊಂಬಂದಿದ್ದೀನಿ. ಅದಾದ ನಂತರ ಒಂದು ಪ್ಯಾನಿಗೆ 2 ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕಿದ ನಂತರ ಗೋಡಂಬಿಯನ್ನು ಸೇರಿಸ್ಕೊಳ್ಳೋಣ ಮತ್ತು ದ್ರಾಕ್ಷಿಯನ್ನು ಹಾಕ್ಕೊಳ್ಳೋಣ. ನಿಮಗೆ ಡ್ರೈ ಫ್ರೂಟ್ಸ್ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ಫ್ರೆಂಡ್ಸ್, ಏನೂ ತೊಂದರೆ ಇಲ್ಲ. ಈಗ ಇಷ್ಟನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಸೊ ಫಸ್ಟಿಗೆ ದ್ರಾಕ್ಷಿಯನ್ನು ಕೂಡ ನಾನು ಫ್ರೈ ಮಾಡಿಕೊಂಡು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ತೀನಿ. ಅದಾದಮೇಲೆ ಗೋಡಂಬಿಯನ್ನು ಫ್ರೈ ಮಾಡ್ಕೊಳ್ಳೋಣ. ಯಾಕೆಂದರೆ ದ್ರಾಕ್ಷಿ ಜಾಸ್ತಿ ಹೊತ್ತು ಫ್ರೈ ಮಾಡೋದಕ್ಕೆ ಜಾಸ್ತಿ ಹೊತ್ತೇನು ಬೇಕಾಗೋದಿಲ್ಲ. ಹಾಗಾಗಿ ಮತ್ತು ಗೋಡಂಬಿಯನ್ನು ಫ್ರೈ ಮಾಡಿ ಅದನ್ನು ಕೂಡ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ತೀನಿ. ತುಂಬ ಈಸಿಯಾಗಿ ಮಾಡುವಂತಹ ಒಂದು ಅವಲಕ್ಕಿ ಹಲ್ವಾ ರೆಸಿಪಿ ಇದು. ಸೊ ಖಂಡಿತ ತಯಾರಿಸಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಈಗ ಅದೇ ಪ್ಯಾನಿಗೆ ನಾವು ಮತ್ತೆ ತುಪ್ಪ ಏನು ಕೂಡ ಸೇರಿಸ್ಕೊಳ್ತಾ ಇಲ್ಲ. ಮತ್ತು ಇಲ್ಲಿ ನಾನಿಲ್ಲಿ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ 1.5 ಕಪ್ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. 1.5 ಕಪ್ ಹಾಲು, ಒಂದು ಅರ್ಧ ಕಪ್ ನೀರನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸಲ. ಅಕಸ್ಮಾತ್ ನಿಮಗೆ ಹಾಲು ಕಮ್ಮಿ ಅನಿಸಿದ್ರೆ 2 ಕಪ್ ಹಾಲನ್ನು ಹಾಕ್ಕೊಳ್ಳಿ. ಹಾಲು ಜಾಸ್ತಿ ಹಾಕೋದ್ರಿಂದ ಜಾಸ್ತಿ ಹೊತ್ತು ಸ್ವಲ್ಪ ಬೇಯಿಸ್ಕೊಳ್ಬೇಕಾಗುತ್ತೆ ಅಷ್ಟೇ, ಏನು ತೊಂದರೆ ಆಗೋದಿಲ್ಲ. ಬಟ್ ಚೆನ್ನಾಗಿ ಬೇಯುತ್ತೆ. 1.5 ಕಪ್ ಆದರೆ ನಮಗೆ ಪರ್ಫೆಕ್ಟಾಗಿ ಆಗುತ್ತೆ. ಸೊ ನಿಮಗೆ ಬೇಕು ಅನ್ನೋದಾದರೆ ಇನ್ನೂ ಒಂದು ಅರ್ಧ ಕಪ್ ಎಕ್ಸ್ಟ್ರಾ ನೀವು ನೀರಿನ ಬದಲು ಹಾಲನ್ನು ಸೇರಿಸ್ಕೊಳ್ಬೋದು. ಓಕೆ, ಈಗ ಇಷ್ಟನ್ನು ಹಾಕಿದ ನಂತರ ಒಂದು ಕುದಿ ಬರಬೇಕು. ಹಾಲು ಚೆನ್ನಾಗಿ ಕುದಿ ಬಂದ ಮೇಲೆ ನಾವು ಈ ಪೌಡರ್ನ ಹಾಕ್ಕೊಳ್ಬೇಕಾಗತ್ತೆ. ಅವಲಕ್ಕಿಯ ಒಂದು ಪೌಡರ್ನ ನಾವು ಇದಕ್ಕೆ ಸೇರಿಸ್ಕೊಳ್ತಿದ್ದೀವಿ. ಸೇರಿಸಿ ನಾವು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಒಂದು ಕೂಡ ಗಂಟಾಗಬಾರ್ದು, ಆ ರೀತಿಯಾಗಿ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅಕಸ್ಮಾತ್ ಗಂಟು ಆಗ್ತಿದೆ ಅನ್ನೋದಾದರೆ ತಲೆ ಕೆಡಿಸ್ಕೋಬೇಡಿ, ಹೀಗೆ ಇದನ್ನು ಮಿಕ್ಸ್ ಮಾಡ್ತಾ ಇರಿ. ಗಂಟೆಲ್ಲ ಅದೇ ಕರಗೋಗುತ್ತೆ, ಏನು ತೊಂದರೆ ಇಲ್ಲ. ನೋಡ್ಬೋದು ನೀವು ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದರೆ ನಿಮಗೆ ಗಂಟಾಗುವಂಥ ಚಾನ್ಸಸ್ ಇರೋದೇ ಇಲ್ಲ. ಸೊ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಹಿಟ್ಟನ್ನು ನೀವು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಬೇಯಿಸ್ಕೊಳ್ಳಿ. ಸೊ ಒಂದು ಒಳ್ಳೆ ಹದಕ್ಕೆ ಬರಬೇಕು. ಆಗ ನಾವು 1 ಸ್ಪೂನ್ ತುಪ್ಪವನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಇದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಖಂಡಿತ. ಆವಾಗವಾಗ
ಮತ್ತು ಈಗ ಬೆಲ್ಲವನ್ನು, ರುಚಿಗೆ ತಕ್ಕಷ್ಟು ಬೆಲ್ಲ ಇಲ್ಲಿ ನಾನಿಲ್ಲಿ ಸುಮಾರು 1 ಕಪ್ಪು ಅವಲಕ್ಕಿಗೆ 1 ಕಪ್ಪು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಪುಡಿ ಬೆಲ್ಲನೇ ಇದ್ದರೆ ಅದನ್ನೇ ನೀವು ಸೇರಿಸ್ಕೊಳ್ಳಿ. 1 ಕಪ್ ಆಗುವಷ್ಟು ಹಾಕ್ಕೊಳ್ಳಿ. 2 ಕೂಡ 1 ಕಪ್ ತಗೊಂಡ್ರೆ ನಮಗೆ ಮೆಜರ್ಮೆಂಟಲ್ಲಿ 1 ಕಪ್ ತಗೊಂಡ್ರೆ ಟೇಸ್ಟ್ ಕೂಡ ತುಂಬ ಪರ್ಫೆಕ್ಟಾಗಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಗಟ್ಟಿ ಆಗ್ತಾ ಬರುತ್ತೆ. ಸೊ ನಿಮಗೆ ತೊಂದರೆನೇ ಇರಲ್ಲ, ಜಾಸ್ತಿ ಟೈಮ್ ಕೂಡ ತಗೊಳ್ಳೋದಿಲ್ಲ. ಇದು ತುಂಬ ಬೇಗ ಮಾಡ್ಕೊಳ್ಳುವಂತಹ ಒಂದು ರೆಸಿಪಿ. ಈ ರೀತಿಯಾಗಿ ನೋಡ್ಬೋದು, ಒಂದೇ ಒಂದು ಗಂಟು ಕೂಡ ಇಲ್ಲ. ಹೀಗೆ ನೀವು ಮಿಕ್ಸ್ ಮಾಡ್ತಾ ಇದ್ರೆ ಗಂಟೆಲ್ಲ ಹೊಡ್ಕೊಳ್ಳುತ್ತೆ. ಸೊ ನೀಟಾಗಿ ಸಾಫ್ಟಾಗಿ ಪರ್ಫೆಕ್ಟಾಗಿ ಒಂದು ಬರ್ಫಿಯಾಗಿ ಅಥವಾ ಒಂದು ಹಲ್ವದ ರೀತಿಯಾಗಿ ರೆಡಿ ಆಗಿಬಿಡುತ್ತೆ. ಈ ರೀತಿ ರೆಡಿ ಮಾಡ್ಕೊಂಡ ನಂತರ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 2ರಿಂದ 3 ಸಲ ಈ ರೀತಿ 1 ಸ್ಪೂನ್ ತುಪ್ಪವನ್ನು ಅವಾಗವಾಗ ಒಂದೊಂದು ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿಯಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಪರ್ಫೆಕ್ಟಾಗಿರುವಂತಹ ರುಚಿಯಾಗಿರುವಂತಹ ಅವಲಕ್ಕಿ ಹಲ್ವಾ ಅಥವಾ ಅವಲಕ್ಕಿ ಒಂದು ಸ್ವೀಟ್ ರೆಸಿಪಿ ರೆಡಿಯಾಗುತ್ತೆ ಈ ರೀತಿಯಾಗಿ. ಯಾಕೆಂದರೆ ಎಲ್ಲದೂ ಕೂಡ ನೀಟಾಗಿ ಬೇಯಬೇಕು, ಎಲ್ಲೂ ಕೂಡ ಅದು ಕೆಟ್ಟೋಗಬಾರ್ದು. ಟೇಸ್ಟ್ ಅಂತೂ ತುಂಬಾ ಅದ್ಭುತವಾಗಿರುತ್ತೆ ಈ ಟೇಸ್ಟು ಖಂಡಿತ. ಈಗ ನಾನು ಕಟ್ ಮಾಡಿರುವಂತಹ ದ್ರಾಕ್ಷಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಗೋಡಂಬಿಯನ್ನು ಕೂಡ ಸೇರಿಸ್ಕೊಳ್ತೀನಿ. ಎರಡನ್ನೂ ಕೂಡ ಇದಕ್ಕೆ ಹಾಕ್ಕೊಂಡ ನಂತರ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡರ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪೌಡರ್ ಹಾಕಿದ ನಂತರ ಈಗ ಮಿಕ್ಸ್ ಮಾಡಿಕೊಂಡು ಈ ರೀತಿ ತಳ ಬಿಡ್ತಾ ಇರಬೇಕು. ನೋಡ್ಬೋದು ನೀವು, ಒಂದು ಉಂಡೆ ಆಕಾರದಲ್ಲಿ ಆಗ್ತಾ ಇದೆ ಇದು. ಈ ರೀತಿ ಆಗೋವರೆಗೂ ನಾವು ಮಿಕ್ಸ್ ಮಾಡಿಕೊಂಡು ತಗೋಬೇಕಾಗುತ್ತೆ. ನಂತರ ಒಂದು ಬಾಕ್ಸಿಗೆ ನಾನು ಒಂದು ಬಟರ್ ಪೇಪರ್ನ ಹಾಕ್ಕೊಳ್ತಾ ಇದ್ದೀನಿ. ಬಟರ್ ಪೇಪರ್ಗೆ ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ನೀಟಾಗಿ ಸ್ಪ್ರೆಡ್ ಮಾಡಿ ನಾವು ಇವಾಗ ಈ ಒಂದು ಹಿಟ್ಟನ್ನು ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಬರ್ಫಿ ಥರ ನೀವು ಮಾಡ್ಕೊಳ್ಳೋದಾದರೆ ಈ ರೀತಿ ಮಾಡ್ಕೊಳ್ಳಿ, ಅಥವಾ ನೀವು ಒಂದು ಲಾಡು ಥರ ಕಟ್ಕೊಳ್ತೀವಿ ಅಂದರೆ ಹಾಗೂ ಕೂಡ ನೀವು ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ ಅದು ಕೂಡ. ಈ ರೀತಿಯಾಗಿ ಮಾಡಿ ಒಂದು 10 ನಿಮಿಷ ಇದನ್ನು ರೆಸ್ಟಿಗೆ ಬಿಟ್ಟರೆ ಸಾಕು. 10 ನಿಮಿಷ ಆದ ನಂತರ ನೀವು ಇದನ್ನು ಒಂದು ತಟ್ಟೆಗೆ ಹಾಕಿ ಕಟ್ ಮಾಡ್ಕೊಳ್ಬೋದು. ನೋಡ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ಸೊ ಪೇಪರ್ ಕೂಡ ತೆಗೆದುಬಿಡ್ತೀನಿ. ಬಟರ್ ಪೇಪರ್ನ ತೆಗೆದ ನಂತರ ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನಿಮಗೆ ಯಾವ ಒಂದು ರೀತಿಯಲ್ಲಿ ನಿಮಗೆ ಯಾವ ಡಿಸೈನ್ ಬೇಕೋ ಆ ರೀತಿ ನೀವು ಕಟ್ ಮಾಡ್ಕೋಬೋದು. ಬರ್ಫಿ ಥರ ಬೇಕಾ ಅಥವಾ ಕಾಜು ಬರ್ಫಿ ಥರ ಬೇಕೋ, ಹೇಗೆ ಬೇಕೋ ಹಾಗೆ ನೀವು ಕಟ್ ಮಾಡ್ಕೋಬೋದು. ಸೊ ನೀವು ಕೂಡ ಈಗ ನೋಡಿದ್ರಲ್ಲ, ತುಂಬಾ ಈಸಿಯಾಗಿರುವಂಥ ಟೇಸ್ಟಿಯಾಗಿರುವಂಥ ಒಂದು ಅವಲಕ್ಕಿ ಹಲ್ವಾವನ್ನು ತಯಾರಿಸುವಂಥ ವಿಧಾನವನ್ನು ನೀವು ಕೂಡ ಈಗ ಮನೆಯಲ್ಲಿ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದಂತೂ ಮರಿಬೇಡಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಶೇರ್ ಮಾಡಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಸಿ ಯು, ಟೇಕ್ ಕೇರ್.